ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ, ತನ್ನ ನಿಯಮಗಳನ್ನು ಪಾಲಿಸುವವರನ್ನು ಪ್ರಕೃತಿಯು ಗೌರವಿಸುತ್ತದೆ. ಈ ದಿನದ ದೇವರ ವಾಕ್ಯ, ದಾನಿಯೇಲನು ತಾನು ರಾಜನ ಭೋಜನ ಪದಾರ್ಥಗಳನ್ನು ತಿಂದು ರಾಜನು ಕುಡಿಯುವ ದ್ರಾಕ್ಷಾರಸವನ್ನು ಕುಡಿದು ತನ್ನನ್ನು ಅಶುದ್ಧ ಮಾಡಿಕೊಳ್ಳಬಾರದೆಂದು ನಿಶ್ಚಯಿಸಿ ಕಂಚುಕಿಯರ ಅಧ್ಯಕ್ಷನಿಗೆ, ನಾನು ಅಶುದ್ಧನಾಗಲಾರೆ, ಕ್ಷಮಿಸು ಎಂದು ವಿಜ್ಞಾಪಿಸಿದನು. ದಾನಿಯೇಲನು 1ನೇ ಅಧ್ಯಾಯ 8ನೇ ವಚನ. ನಾವು ಸತ್ಯವೇದದ ದೃಷ್ಟಿಕೋನದಿಂದ ಮಿತವ್ಯಯ ಎಂಬ ವಿಷಯವನ್ನು ಪರಿಗಣಿಸದಿದ್ದರೆ ಮಿತವ್ಯಯ ಎಂಬ ವಿಷಯವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಬಾಬಿಲೋನಿನ ಆಸ್ಥಾನದಲ್ಲಿ ಪ್ರವಾದಿಯಾದ ದಾನಿಯೇಲ ಮತ್ತು ಅವರ ಜೊತೆಗಾರರ ಜೀವನದ ಬಗ್ಗೆ ಇತಿಹಾಸವು ನೀಡುವುದಕ್ಕಿಂತ ಹೆಚ್ಚು ಸಮಗ್ರವಾದ, ಹೆಚ್ಚು ಒತ್ತಿ ಹೇಳುವ ವಿವರಣೆಯನ್ನು, ತಿಳುವಳಿಕೆಯನ್ನು ಬೇರೆ ಎಲ್ಲೂ ಹೊಂದಲು ಸಾಧ್ಯವಿಲ್ಲ. ರಾಜನ ಆಸ್ಥಾನದಲ್ಲಿದ್ದ ನಿಜವಾದ ದೇವರನ್ನು ತಿಳಿಯದ ಅಥವಾ ದೇವರಿಗೆ ಭಯಪಡದವರ ಒಡನಾಟಕ್ಕೆ ಈ ಯುವಕರನ್ನು ಕರೆತಂದದ್ದು ಅವರ ಸ್ವಂತ ಹೆಮ್ಮೆಯಾಗಲಿ ಅಥವಾ ಅವರ ಸ್ವಂತ ಮಹತ್ವಾಕಾಂಕ್ಷೆಯ ಕಾರಣವಲ್ಲ. ಅವರು ಅನ್ಯ ದೇಶದಲ್ಲಿ ಸೆರೆಯಾಳುಗಳಾಗಿದ್ದರು ಮತ್ತು ಅನಂತವಾದ ಜ್ಞಾನವು ಅವರನ್ನು ಆ ಸ್ಥಳದಲ್ಲಿ ಇರಿಸಿತ್ತು. ಅಪಾಯ ಮತ್ತು ಕಷ್ಟಗಳೇ ತುಂಬಿದ್ದ ತಮ್ಮ ಸ್ಥಿತಿಯನ್ನು, ಸ್ಥಾನವನ್ನು ಅವರು ಅರ್ಥ ಮಾಡಿಕೊಂಡಿದ್ದರು, ಪರಿಗಣಿಸಿದ್ದರು. ನಂತರ ದೇವರ ಭಯದಲ್ಲಿದ್ದು ತಮ್ಮ ನಿರ್ಧಾರವನ್ನು ತೆಗೆದುಕೊಂಡಿದ್ದರು. ರಾಜನು ಅಸಮಾಧಾನಗೊಳ್ಳುತ್ತಾನೆ, ಕೋಪಗೊಳ್ಳುತ್ತಾನೆ ಎಂಬ ವಿಷಯ ಗೊತ್ತಿದ್ದರೂ ಅವರು ತಮ್ಮ ಪಿತೃಗಳ ಧರ್ಮಕ್ಕೆ ವಿಧೇಯರಾಗಿದ್ದರು. ನೈಸರ್ಗಿಕ ಮತ್ತು ನೈತಿಕ ಎಂಬ ಎರಡೂ ದೈವಿಕ ನಿಯಮಗಳನ್ನು ಅವರು ಪಾಲಿಸಿದರು ಮತ್ತು ದೇವರ ಆಶೀರ್ವಾದವು ಅವರಿಗೆ ಬಲ, ಸೌಂದರ್ಯ ಮತ್ತು ಜ್ಞಾನದ ಬಲವನ್ನು ತಂದುಕೊಟ್ಟಿತು. ಈ ಯುವಕರು ತಮ್ಮ ಜೀವನದ ಆರಂಭಿಕ ವರ್ಷಗಳಲ್ಲಿ ಸರಿಯಾದ ಶಿಕ್ಷಣವನ್ನು ಪಡೆದುಕೊಂಡಿದ್ದರು ಮತ್ತು ಅನ್ಯ ದೇಶದಲ್ಲಿ ತಮ್ಮ ಮನೆಯ ಪ್ರಭಾವ ಮತ್ತು ಪರಿಶುದ್ಧವಾದ ಸಂಪರ್ಕಗಳಿಂದ ದೂರ ಉಳಿದಿದ್ದಾಗಲೂ ಅವರು ತಮಗೆ ಬಾಲ್ಯದಲ್ಲಿ ಬೋಧಿಸಿದವರನ್ನು ಗೌರವಿಸಿದ್ದರು. ಸ್ವಾರ್ಥ ನಿರಾಕರಣೆಯ ಅವರ ಅಭ್ಯಾಸದೊಂದಿಗೆ ಧ್ಯಾನ, ಚಿಂತನೆಯ ಶ್ರದ್ಧೆ, ಪರಿಶ್ರಮದ ಶ್ರದ್ಧೆ ಮತ್ತು ದೃಢತೆಯ ಶ್ರದ್ಧೆ ಇವೆಲ್ಲವೂ ಬೆಸೆದುಕೊಂಡಿದ್ದವು. ಭೋಗದ ಸಂತೋಷ, ಅಸಂಬದ್ಧವಾದ ವಿಷಯಗಳು, ಮೂರ್ಖತನ ಇವುಗಳಿಗಾಗಿ ಸಮಯವನ್ನು ವ್ಯರ್ಥ ಮಾಡಲು ಅವರಲ್ಲಿ ಸಮಯವಿರಲಿಲ್ಲ. ಅಹಂಕಾರ ಅಥವಾ ಅನಗತ್ಯವಾದ ಮಹತ್ವಾಕಾಂಕ್ಷೆಗಳಿಂದ ಅವರು ಪ್ರೇರೇಪಿಸಲ್ಪಟ್ಟಿರಲಿಲ್ಲ, ಆದರೆ ಅವರು ತಮ್ಮ ಸ್ವಂತ ನರಳುತ್ತಿದ್ದ ಜನರ ಗೌರವಕ್ಕಾಗಿಯೂ ಮತ್ತು ಅವರು ಯಾರ ಸೇವಕರಾಗಿದ್ದರೋ ಅವನ ಮಹಿಮೆಗಾಗಿಯೂ ಆ ಅನ್ಯರಿಂದ ವಿಶ್ವಾಸ ಗಳಿಸಲು ಮತ್ತು ತಮ್ಮನ್ನು ಸ್ವತಂತ್ರಗೊಳಿಸಿಕೊಳ್ಳಲು ಬಯಸಿದರು. ಸರಿಯಾದ ದಾರಿಯಲ್ಲಿ ನಡೆಯುವವರನ್ನು ದೇವರು ಯಾವಾಗಲೂ ಗೌರವಿಸುತ್ತಾನೆ. ಪ್ರತಿಯೊಂದು ಪ್ರಾಂತ್ಯದಿಂದ ಸೆರೆಯಾಳುಗಳಾದ ಹೆಚ್ಚು ಆಶಾದಾಯಕ ಯುವಕರನ್ನು ಬಾಬಿಲೋನಿನಲ್ಲಿ ಒಟ್ಟುಗೂಡಿಸಲಾಗಿತ್ತು. ಆದರೆ ಅವರೆಲ್ಲರ ಮಧ್ಯದಲ್ಲೂ ಇಬ್ರಿಯ ಯುವಕರುಗಳಿಗೆ ಯಾವ ಪ್ರತಿಸ್ಪರ್ಧಿಗಳೂ ಇರಲಿಲ್ಲ. ಅವರ ರುಜುವಾದ ನೆಟ್ಟಗಿನ ಆಕಾರ, ಅವರ ದೃಢಕಾಯ, ಸ್ಥಿತಿಬದ್ಧವಾದ ಹೆಜ್ಜೆಗಳು, ಅವರ ಸುಂದರವಾದ ಮುಖಭಾವನೆಗಳು, ಅವರ ಚೆಲುವಾದ ವದನ ಇವೆಲ್ಲವೂ ಅವರ ರಕ್ತ ಕಲುಷಿತವಾಗಿರಲಿಲ್ಲವೆಂಬುದನ್ನು ತೋರಿಸುತ್ತಿತ್ತು. ಅವರ ಮಂಕಾಗದ ಇಂದ್ರಿಯಗಳು, ನಿರ್ಮಲವಾದ ಉಸಿರು ಇವೆಲ್ಲವೂ ತನ್ನ ನಿಯಮಗಳಿಗೆ, ತಮ್ಮ ಒಳ್ಳೆಯ ಅಭ್ಯಾಸಗಳಿಂದ ವಿಧೇಯರಾಗಿರುವವರನ್ನು
ಪ್ರಕೃತಿಯು ಗೌರವಿಸುವ ಉದಾತ್ತತೆಯ ಗುರುತುಗಳಾಗಿದ್ದವು, ಸಾಕ್ಷಿಗಳಾಗಿದ್ದವು. ಮತ್ತು 3 ವರ್ಷಗಳ ತರಬೇತಿಯ ಕೊನೆಯಲ್ಲಿ ರಾಜನು ಅವರ ಸಾಮರ್ಥ್ಯ ಮತ್ತು ಅವರು ಹೊಂದಿಕೊಂಡಿದ್ದ ಎಲ್ಲವನ್ನೂ ಪರೀಕ್ಷಿಸಿದಾಗ ದಾನಿಯೇಲ, ಹನನ್ಯ, ಮಿಶಾಯೇಲ, ಅಜರ್ಯ ಇವರಂತೆ ಬೇರಾರೂ ಕಂಡುಬರಲಿಲ್ಲ. ಅವರ ತೀಕ್ಷ್ಣವಾದ ಗ್ರಹಿಕೆಯ ಜ್ಞಾನ, ಅವರ ಆಯ್ಕೆ, ಅವರ ನಿಖರವಾದ ಭಾಷೆ, ಅವರ ವ್ಯಾಪಕವಾದ ಎಲ್ಲ ವಿಷಯಗಳ ಬಗೆಗಿನ ಜ್ಞಾನ ಇವೆಲ್ಲವೂ ಅವರ ಮಾನಸಿಕ ಶಕ್ತಿಗಳ ದುರ್ಬಲಗೊಳ್ಳದ ಬಲ ಮತ್ತು ಚೈತನ್ಯಕ್ಕೆ ಸಾಕ್ಷಿಯಾಗಿತ್ತು. ದಾನಿಯೇಲ ಮತ್ತು ಅವನ ಜೊತೆಯವರ ಇತಿಹಾಸವನ್ನು ಪರಿಶುದ್ಧ ಪ್ರೇರಣೆಯಿಂದ ಬರೆಯಲ್ಪಟ್ಟ ವಾಕ್ಯದ ಪುಟಗಳಲ್ಲಿ ಎಲ್ಲಾ ಕಾಲದ ಎಲ್ಲಾ ಯುವಕರ ಪ್ರಯೋಜನಕ್ಕಾಗಿ ದಾಖಲಿಸಲಾಗಿದೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರೂ ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.